ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಷಯ ಸಂಬಂಧಪಟ್ಟಂತೆ ದಿನಾಂಕ 16/8/2026ರಿಂದ ದಿನಾಂಕ 22/8/2026ರವರೆಗೆ ಒಂದು ವಾರದಲ್ಲಿ ಬರುವಂತಹ ದಿನಾಂಕಗಳು ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳಂದು ಶುಭ, ನೆಮ್ಮದಿ, ವಿಜಯದ ಫಲವನ್ನು ನೀಡುತ್ತವೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ವಾರದಲ್ಲಿ ಆಗಬಹುದಾದಂತಹ ಕೆಲಸ ಕಾರ್ಯಗಳನ್ನು ಸ್ಪಷ್ಟಪಡಿಸಿಕೊಂಡು ನಿಮ್ಮ ತಯಾರಿಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ದೃಢ ಸಂಕಲ್ಪ ನಿಮಗಿರಬೇಕಾಗುತ್ತೆ. ವಿಷಯಗಳ ಸ್ಪಷ್ಟತೆಯಿಂದ ಪ್ರತಿದಿನವೂ ನಿತ್ಯ ನಿರಂತರವಾಗಿ ವಿಶ್ವಶಕ್ತಿಗೆ ಆಗಬಹುದಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ನೀವು ಸಂದೇಶವನ್ನು ಭಾವನೆಗಳು ಮತ್ತು ಮನಸ್ಸಿನ ಮೂಲಕ ಕಳಿಸುತ್ತಾ ನಿರಂತರವಾಗಿ ಪ್ರಯತ್ನ ಪಡೋದ್ರಿಂದ ಆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್, ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ಳಬಹುದು. ಯಾವುದೇ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡುವುದು, ಇನ್ನು ಯಾವುದೇ ಒಂದು ಎಕ್ಸಾಮ್ಗೆ ದಿನಾಂಕಗಳನ್ನು ಆಯ್ಕೆ ಮಾಡಿಕೊಳ್ಳುವುದು, ಕುಟುಂಬದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು, ಉದ್ಯೋಗದಲ್ಲಿ ವೃತ್ತಿಪರ ಯೋಜನೆಗಳ ಆರಂಭ, ಉದ್ಯೋಗದಲ್ಲಿ ಸ್ಥಾನಮಾನ ವಿಷಯಗಳ ಮಾತು, ಯಾವುದೇ ವಿಷಯಗಳಾಗಿದ್ದರೂ ಹಣವನ್ನು ಖರ್ಚು ಮಾಡುವುದು ಅಥವಾ ಏನನ್ನಾದರೂ ತೆಗೆದುಕೊಳ್ಳುವುದು, ಇಂಥೆಲ್ಲ ವಿಷಯಗಳಿಗೂ ನಾನು ತಿಳಿಸಿರುವಂತಹ ದಿನಾಂಕಗಳಲ್ಲಿ ಪ್ರಯತ್ನ ಪಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಮನಸ್ಸಿಗೆ ನೆಮ್ಮದಿಕರವಾದಂತಹ ರಿಸಲ್ಟ್ ಸಿಗಲಿದೆ. ಅಂದರೆ ಈ ಒಂದು ವಿಷಯಗಳನ್ನು ನಾನು ಯಾವ ಆಧಾರದಲ್ಲಿ ತಿಳಿಸ್ತಾ ಇದ್ದೇನೆ ಅಂದರೆ ಖಗೋಳ ವಿಜ್ಞಾನ ಆಧಾರಿತವಾಗಿ ತಿಳಿಸ್ತಾ ಇದ್ದೇನೆ. ಚಂದ್ರಗ್ರಹ ದಿನ ನಕ್ಷತ್ರವನ್ನು ಬದಲಾವಣೆ ಮಾಡ್ತಾರೆ. ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾರೆ, ಆ ನಕ್ಷತ್ರ ನಿಮಗೇನು ಫಲವನ್ನು ನೀಡುತ್ತೆ, ಅದರ ಆಧಾರಿತವಾಗಿ ನಾನು ದಿನಾಂಕಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗಾಗಿ ಜನರನ್ನು ಹಾಳು ಮಾಡುವಂತಹ ವಿಷಯಗಳು ಇಲ್ಲಿ ಯಾವುದೂ ಇಲ್ಲ. ಒಬ್ಬ ವ್ಯಕ್ತಿ ಕಳೆದ ವಾರದ ವಿಡಿಯೋಗೆ ನಿತಿನ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಕಮೆಂಟ್ ಹಾಕಿದ್ದಾರೆ, ಜನರನ್ನು ಹಾಳು ಮಾಡಬೇಡಿ ಅಂತ. ನೋಡಿ, ಯಾವುದಕ್ಕೆ ಆಧಾರ ಇರುತ್ತೆ ಮತ್ತು ಯಾವ ವಿಷಯಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ಅನುಭವ ಇರುತ್ತೆ, ಸತ್ಯ ಇರುತ್ತೆ, ಆ ವಿಷಯಗಳಿಗೆ ಯಾವುದೇ ಭಯ ಇರೋದಿಲ್ಲ. ಅಂಥದ್ದೇ ನನ್ನಲ್ಲಿಯೂ ಇರುವಂಥದ್ದು. ಭಯವೂ ಇಲ್ಲ, ಆತಂಕವೂ ಇಲ್ಲ. ಒಂದು ಕ್ಷಣವೂ ಜನರನ್ನು ಹಾಳು ಮಾಡುವಂತಹ ಮನಸ್ಥಿತಿ ನನಗೆ ಇಲ್ಲಿಯವರೆಗೆ ನಿರ್ಮಾಣವೇ ಆಗಿಲ್ಲ. ಆ ವಿಷಯವೇ ನನಗೆ ಗೊತ್ತಿಲ್ಲ. ಜನರಲ್ಲಿ ಈಶ್ವರ ವಾಸವನ್ನು ಅರಿತು ಅನುಭವದಲ್ಲಿ ನಾನು ಜನರನ್ನು ನೋಡ್ತಾ ಇರುವಂಥದ್ದು, ಮಾತಾಡ್ತಾ ಇರುವಂಥದ್ದು, ಜನರಿಗೆ ಸಲಹೆಯನ್ನು ನೀಡ್ತಾ ಇರುವಂಥದ್ದು. ಈ ಈಶಾವಾಸನ ಒಂದು ಅನುಭವವನ್ನು ನಾನು ಪಡಿತೇನೆ ಎಲ್ಲರಲ್ಲಿ ಅಂತ ಆದರೆ ಹಾಳು ಮಾಡುವುದಾದರೂ ಹೇಗೆ? ನೋಡಿ, ಪ್ರತಿಯೊಬ್ಬರಲ್ಲಿಯೂ ಭಗವಂತನ ಅಂಶವಾದಂತಹ ಆತ್ಮದ ವಾಸವನ್ನು ನೀವು ತಿಳಿಬೇಕು. ಆತ್ಮಕ್ಕೆ ಆದ್ಯತೆಯನ್ನು ಕೊಡುವವಳು ನಾನು. ಹಾಗಾಗಿ ಇಲ್ಲಿ ಯಾವ ಜನರನ್ನು ಹಾಳು ಮಾಡುವುದಿಲ್ಲ. ನಿಮಗೇನಾದರೂ ಹಾಗೆ ಅನಿಸಿದರೆ, ಅಂತಹ ವಿಷಯಗಳು, ಅಂತಹ ವ್ಯಕ್ತಿ ಯಾರಾದರೂ ಸಿಕ್ಕಿದರೆ ನನ್ನ ತುಮಕೂರಿನ ಕಚೇರಿಗೆ ನೀವು ಕರೆದುಕೊಂಡು ಬರಬಹುದು. ನೇರವಾಗಿ ನನ್ನೊಂದಿಗೆ ಮಾತಾಡಬಹುದು. ಈ ವಿಷಯವನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಇನ್ನು ಖಗೋಳ ಆಧಾರಿತವಾಗಿ ತಿಳಿಸುವಂತಹ ಈ ವಿಷಯದಲ್ಲಿ ನಿಮಗೆ ಯಾವುದೇ ಸಕ್ಸಸ್ಸನ್ನು ಪಡೆದುಕೊಳ್ಬೇಕು ಅಂದರೂ ಈ ದಿನಾಂಕಗಳು ಬಹಳ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ದಶಾಕಾಲ ಆಗಿರಲಿ, ಭುಕ್ತಿ ಕಾಲ ಆಗಿರಲಿ, ಕೆಟ್ಟ ಕಾಲವೇ ನಡೀತಾ ಇರಲಿ, ಶುಭ ಕಾಲವೇ ನಡೀತಾ ಇರಲಿ, ನಾನು ತಿಳಿಸುವಂತಹ ದಿನಾಂಕಗಳು ನಿಮಗೆ, ನಕ್ಷತ್ರಗಳು ನಿಮಗೆ ಸಕ್ಸಸ್ಸನ್ನು ನೀಡೋದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಅಳವಡಿಸಿಕೊಂಡ್ರೆ ಬಹಳ ಒಳ್ಳೆಯದು. ಆದರೆ ಇಂಥ ವಿಷಯಗಳನ್ನು ಸೂಕ್ಷ್ಮತೆಯನ್ನು ಗ್ರಹಿಸುವುದು ಅಥವಾ ಅರ್ಥ ಮಾಡಿಕೊಳ್ಳುವಂತಹ ತಾಳ್ಮೆ ಕೆಲವರಿಗೆ ಇರೋದಿಲ್ಲ. ನೀವು ಯಾವ ವಿಷಯದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಆಲೋಚನೆ ನಿಮಗಿರುತ್ತೆ, ಅಂಥವರು
ಯಾವ ವಿಷಯವನ್ನು ಕ್ಲಿಯರ್ ಮಾಡಿಕೊಳ್ಬೇಕು, ಯಾವುದನ್ನು ಆರಂಭಿಸಬೇಕು ಅಂದುಕೊಂಡಿರ್ತೀರಾ ಆ ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಳಿ. ದೃಢವಾದಂತಹ ಸಂಕಲ್ಪವನ್ನು ಮಾಡಿ ವಿಶ್ವಶಕ್ತಿಗೆ ನಿತ್ಯ ನಿರಂತರವಾಗಿ ಭಾವನೆಗಳಿಂದ ಮನಸ್ಸಿನ ಮೂಲಕ ಸ್ಪಷ್ಟತೆಯಿಂದ ಸಂದೇಶವನ್ನು ಕಳಿಸಿ. ಆಗ ನಿಮಗೆ ವಿಶ್ವಶಕ್ತಿ ಆ ವಿಷಯಗಳಿಗೆ ಸ್ಪಂದಿಸುತ್ತೆ. ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ ಅಂದರೆ ಸ್ಪಂದಿಸುವುದಿಲ್ಲ, ಮತ್ತು ನಿಮ್ಮ ಪ್ರಯತ್ನ ಇಲ್ಲ ಅಂದರೆ ಕಾರ್ಯ ಜಯವಾಗುವುದಿಲ್ಲ. ಪ್ರಯತ್ನವು ಬಹಳ ಮುಖ್ಯ. ಅಂದರೆ ಸಾಮರ್ಥ್ಯ, ಯಾವುದೇ ಒಂದು ವಿಷಯದಲ್ಲಿ ಫೋರ್ಸ್ ಅನ್ನೋದು ಬಹಳ ಮುಖ್ಯ, ಅಂದರೆ ಸಾಮರ್ಥ್ಯ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಎಫರ್ಟನ್ನು ನೀವು ಹಾಕಲೇಬೇಕಾಗತ್ತೆ, ಬುದ್ಧಿಯನ್ನು ಉಪಯೋಗಿಸಲೇಬೇಕಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ದಿನನಿತ್ಯಲೂ ಮಾಡಿ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ನಿತ್ಯಲೂ ಆತ್ಮದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಮಾಡುತ್ತಾ ಆತ್ಮಕ್ಕೆ ಉತ್ತಮವಾದಂತಹ ಕರ್ಮ ಬಂಧನಗಳು ಉಂಟಾಗಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡಿ. ಮತ್ತು ನಿಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಾವ ದಶಾ ಭುಕ್ತಿ ನಡೀತಾ ಇರುತ್ತೆ ಆ ಭುಕ್ತಿ ಪ್ರಕಾರವಾಗಿ ಬಣ್ಣಗಳನ್ನು ಉಪಯೋಗಿಸಿ ವಸ್ತ್ರಧಾರಣೆಗಳನ್ನು ಮಾಡಿ. ಶನಿ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಬುಧ ಭುಕ್ತಿ ಕಾಲ, ಶುಕ್ರ ಭುಕ್ತಿ ಕಾಲವು ನಿಮಗೆ ನಡೀತಾ ಇದ್ದರೆ ಹಸಿರು, ಬಿಳಿ, ನೀಲಿ ಬಣ್ಣಗಳು ಬಹಳ ಉಪಯೋಗಕಾರಿಯಾಗಿ ಅದೃಷ್ಟದ ಫಲವನ್ನು ನೀಡುತ್ತೆ. ಗುರುಭುಕ್ತಿ ಕಾಲ, ಕುಜಭುಕ್ತಿ ಕಾಲ, ಸೂರ್ಯ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ನಿಮಗೆ ಅರಿಸಿನ, ಕೆಂಪು, ಕೇಸರಿ ಈ ಬಣ್ಣಗಳು ಫಲವನ್ನು ನೀಡೋದಾಗಿರುತ್ತೆ. ಇನ್ನು ನಿಖರವಾಗಿಯೂ ಸಕ್ಸಸ್ಸನ್ನು ನೀಡುವಂತಹ, ಹೆಚ್ಚಿನ ಶುಭವನ್ನು ನೀಡುವಂತಹ ಬಣ್ಣಗಳನ್ನು ನಾವು ತಿಳಿಬಹುದು. ಅದಕ್ಕೆ ನಿಮ್ಮ ಜಾತಕದ ಒಂದು ಗ್ರಹಗಳ ಸ್ಥಿತಿಯೇ ನಮಗೆ ತಿಳಿದಿರಬೇಕಾಗುತ್ತೆ. ನಾನಿಲ್ಲಿ ಸಾಮಾನ್ಯವಾಗಿ ಹೇಗೆ ಗ್ರಹಗಳಿಗೆ ಶುಭ ಬಣ್ಣಗಳಿದೆ ಅದನ್ನು ನಾನು ತಿಳಿಸ್ತಾ ಇದ್ದೀನಿ, ಮಿತ್ರ ಬಣ್ಣಗಳ ಫಲವನ್ನು ನೀಡುವುದನ್ನು. ಈ ರೀತಿ ನಿಮ್ಮ ಒಂದು ದಿನನಿತ್ಯದಲ್ಲಿ ಅಳವಡಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿ. ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಸ್ಥಾನ ಮಿಥುನ ರಾಶಿಯಲ್ಲಿಯೇ ಕಳೆದ 2 ವಾರಗಳಿಂದಲೂ ಬದಲಾವಣೆ ಆಗದೆ ಅದೇ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ಆದರೆ ನಕ್ಷತ್ರದಲ್ಲಿ ರಾಹು ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ವಾರದಲ್ಲಿ ನಿಮ್ಮ ಗಮನ, ನಿಮ್ಮ ಪ್ರಯತ್ನ ಏನೋ ನಿಮಗೆ ದ್ವಂದ್ವಕ್ಕೆ ಸಿಕ್ಕಿಸುವಂತೆ ಆಗುತ್ತೆ. ಗಮನ ಸರಿ ಇರಬೇಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಈ ಗ್ರಹ ನಿಮ್ಮ ಷಷ್ಠ ಸೇವಾ ಸ್ಥಾನ ಮತ್ತು ಭಾಗ್ಯಸ್ಥಾನವನ್ನು ದೃಷ್ಟಿಸ್ತಾರೆ. ಹಾಗಾಗಿ ಪ್ರಯತ್ನದಿಂದ ಮಾತ್ರ ಅದೃಷ್ಟ ದೊರೆಯುತ್ತೆ. ಹಾಗೆ ನಿಮ್ಮ ಗಮನ ಸರಿ ಇರಬೇಕಾಗುತ್ತೆ. ಪ್ರಯತ್ನವನ್ನು ಮಾಡಿ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಖ್ಯವಾಗಿ ನೀವು ಆರಂಭಿಸಬಹುದು. ಅಶ್ವಿನಿ ನಕ್ಷತ್ರದವರಿಗೆ 16ನೇ ದಿನಾಂಕ ಭಾನುವಾರ ಆಗಿರುತ್ತೆ. ಸಾಧಾರಣವಾದಂತಹ ಫಲ ದೊರೆಯುತ್ತೆ. ಇನ್ನು 18ನೇ ದಿನ ಮಂಗಳವಾರ ಆಗಿರುತ್ತೆ. ಆ ದಿನ ಬಹಳ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುತ್ತೆ, ಸುಲಭವಾಗಿ ಆಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಮಂಗಳವಾರ ಆದರೂ ಬಹುಪಾಲು ಒಳ್ಳೆ ಕೆಲಸ ಕಾರ್ಯಗಳನ್ನು ಕೆಲಸ ಕಾರ್ಯಗಳಿಂದ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. ಏನು ಅಂದುಕೊಂಡಿರ್ತೀರ ಮುಖ್ಯ ಕೆಲಸ ಕಾರ್ಯಗಳೇನಾದರೂ ಆಗಬೇಕು ಅಂದುಕೊಂಡ್ರೆ ಆಗುತ್ತೆ. ಇನ್ನು ದಿನಾಂಕ 20 ಮತ್ತು 21 ಮತ್ತು 22, 20ನೇ ದಿನಾಂಕ 21ನೇ ದಿನಾಂಕ ಗುರುವಾರ, ಶುಕ್ರವಾರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳಾಗುತ್ತೆ. ಕೆಲವು ಆಗ್ಬೋದು, ಕೆಲವು ಆಗದೇ ಇರಬಹುದು. ಇನ್ನು ಶನಿವಾರ 22ನೇ ದಿನಾಂಕ ಅಂದಿನ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮಧ್ಯಾಹ್ನದ ಒಳಗಡೆ ಮಾಡಿ ಮುಗಿಸೋದ್ರಿಂದ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು. ಮಧ್ಯಾಹ್ನದ ನಂತರ ಆದರೆ ಡಿಲೇ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಭರಣಿ ನಕ್ಷತ್ರದವರಿಗೆ 17ನೇ ದಿನಾಂಕ ಸೋಮವಾರ ಆಗಿರುತ್ತೆ. ತಕ್ಕ ಮಟ್ಟಿಗೆ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. ಸೋಮವಾರ ನಾಗರ ಪಂಚಮಿ ಇದೆ.
ಆ ಪಂಚಮಿ ತಿಥಿಯು ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. ತಕ್ಕ ಮಟ್ಟಿಗೆ ನಿಮ್ಮ ಅಂದಿನ ಕೆಲಸ ಕಾರ್ಯಗಳನ್ನು ಹೆಚ್ಚು ಎಫರ್ಟ್ ಹಾಕಿದರೆ ಕಂಪ್ಲೀಟ್ ಮಾಡ್ಬೋದು. 19ನೇ ದಿನಾಂಕ ಬುಧವಾರ ಆಗಿರುತ್ತೆ. ಬುಧವಾರ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು. ವಾರವು ಶುಭ ಮತ್ತು ನಕ್ಷತ್ರವು ನಿಮಗೆ ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. 21ನೇ ದಿನಾಂಕ ಮಧ್ಯಾಹ್ನದ ನಂತರ ಮತ್ತು ಶನಿವಾರವು ತಕ್ಕ ಮಟ್ಟಿಗೆ ನಿಮಗೆ ಫಲವು ದೊರೆಯುವುದಾಗಿರುತ್ತೆ. ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತೆ. ಕೃತಿಕಾ ನಕ್ಷತ್ರದವರು 16ನೇ ದಿನಾಂಕ ಭಾನುವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. ಭಾನುವಾರ ಕೃತಿಕಾ ನಕ್ಷತ್ರದವರಿಗೆ ಚಂದ್ರಗ್ರಹ ಸಂಪತ್ತಾರ ಬಲದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ನಕ್ಷತ್ರಕ್ಕೆ ಮಿತ್ರ ನಕ್ಷತ್ರದಲ್ಲಿಯೂ ಸಂಚಾರ ಆಗೋದ್ರಿಂದ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಭಾನುವಾರ ಅಂತ ಹೇಳಿ ಅಂದರೆ ನಿಧಾನ ಮಾಡಬೇಡಿ. ಕೆಲಸ ಕಾರ್ಯಗಳನ್ನು ಏನೇನಾಗಬೇಕು ಶೀಘ್ರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ. ಇನ್ನು 18ನೇ ದಿನಾಂಕ ಮಂಗಳವಾರ ಆಗಿರುತ್ತೆ. ಸಾಧಾರಣ ಫಲ ದೊರೆಯುತ್ತೆ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ನೆಕ್ಸ್ಟ್ ಡೇ ಶುಕ್ರವಾರ 12 ಗಂಟೆವರೆಗೂ ಮಧ್ಯಾಹ್ನದವರೆಗೂ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ತೀರ. ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಯಾರು ತಯಾರಿಯಲ್ಲಿರ್ತೀರ, ನಿಮ್ಮ ಒಂದು ತಯಾರಿಯನ್ನು ನೀವು ಮಧ್ಯಾಹ್ನದೊಳಗಡೆ ಹೆಚ್ಚಾಗಿ ಮಾಡಿಕೊಂಡು ಮುಗಿಸೋದು ಬಹಳ ಒಳ್ಳೆಯದು. ಮಧ್ಯಾಹ್ನದ ನಂತರ ಆದರೆ ನಿಮ್ಮ ಮನಸ್ಸು ಯಾಕೋ ಸ್ವಲ್ಪ ಸಮಾಧಾನಕರವಾಗಿರೋದಿಲ್ಲ. ಹಾಗಾಗಿ ಶುಕ್ರವಾರ ವಾರವೂ ಶುಭ, ಬೆಳಗಿನಿಂದಲೇ ನಿಮ್ಮ ಆ ದಿನದ ಕೆಲಸ ಕಾರ್ಯಗಳನ್ನು ಮಾಡುವುದು ಮುಗಿಸೋದು ಬಹಳ ಒಳ್ಳೆಯದು. ಮಧ್ಯಾಹ್ನದವರೆಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಶನಿವಾರ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳು ನಿಮಗಿದ್ದರೆ ಮಧ್ಯಾಹ್ನದ ನಂತರ 2 ಗಂಟೆ ನಂತರ ಮಾಡೋದ್ರಿಂದ ಕೆಲಸ ಕಾರ್ಯಗಳು ಸಮಾಧಾನಕರವಾಗಿ ಮುಂದುವರಿಯುತ್ತೆ. ಈ ರೀತಿ ಕೃತಿಕಾ ನಕ್ಷತ್ರದವರಿಗೆ ನಕ್ಷತ್ರಗಳು ಮತ್ತು ದಿನಾಂಕಗಳು ಫಲವನ್ನು ನೀಡೋದಾಗಿರುತ್ತೆ. ಇನ್ನು ವೃಷಭ ರಾಶ್ಯಾಧಿಪತಿ ನೀಚ ಸಂಚಾರ ಪಂಚಮ ಸ್ಥಾನದಲ್ಲಿ. ರಾಶ್ಯಾಧಿಪತಿಯ ಈ ದುರ್ಬಲವಾದ ಸಂಚಾರದಿಂದ ನಿಮ್ಮ ಮಾನಸಿಕವಾದಂತಹ ಸ್ಥಿತಿ ಮತ್ತು ನಿಮ್ಮ ದೈಹಿಕವಾದಂತಹ ಸ್ಥಿತಿಗೆ ಅಷ್ಟು ಒಳ್ಳೆ ಫಲವನ್ನು ನೀಡೋದಿಲ್ಲ. ಏನೋ ನಿಮಗೆ ಎಲ್ಲವೂ ಇದ್ದರೂ ಇಲ್ಲದಂತೆ ಏನೋ ಬೇಸರ, ನಿಮ್ಮಲ್ಲಿ ಆರೋಗ್ಯದ ಸಮಸ್ಯೆಗಳು ಕೆಲವರಿಗೆ ಬರ್ಬೋದು. ಈ ರೀತಿ ನಿಮ್ಮ ಒಂದು ಮನಸ್ಥಿತಿ ಇರುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ವೃಷಭ ರಾಶಿಯವರು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮಾಡಿ ಮಾತು ಮತ್ತು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಆ್ಯಕ್ಟಿವ್ ಆಗಿರಿ, ಒಳ್ಳೆಯದೇ ಆಗುತ್ತೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. 16ನೇ ದಿನಾಂಕ ಭಾನುವಾರ ಒಳ್ಳೆ ಒಂದು ಫಲವನ್ನು ನೀಡುವ ನಕ್ಷತ್ರ ಇರೋದರಿಂದ ನಿಮ್ಮ ಸಂಪತ್ತು, ಹಣ ಏನೇ ಇದ್ದರೂ ಇವುಗಳ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂದರೆ ನೀವು ತೆಗೆದುಕೊಳ್ಬಹುದು, ಒಳ್ಳೆಯದೇ ಆಗುತ್ತೆ. ಇನ್ನು 18ನೇ ದಿನಾಂಕ ಮಂಗಳವಾರ ಇರುತ್ತೆ, ಸಾಧಾರಣ ಫಲ ಆಗಿರುತ್ತೆ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೂ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ಶುಕ್ರವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗಡೆ ಮಾಡಿ ಮುಗಿಸಿ ಒಳ್ಳೆಯದೇ ಆಗುತ್ತೆ. ಇನ್ನು ಶನಿವಾರ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಸಾಧಾರಣ ಫಲವಾದರೂ ಆಗುತ್ತೆ, ಮನಸ್ಸು ತಕ್ಕ ಮಟ್ಟಿಗಾದರೂ ನೆಮ್ಮದಿಯಿಂದ ಇರುವಂತಾಗುತ್ತೆ. ಇನ್ನು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. 17ನೇ ದಿನಾಂಕ ಸೋಮವಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ ಹೆಚ್ಚಿನ ಶುಭ ಫಲವನ್ನು ನೀಡೋದಾಗಿರುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಜನನಾದವರಿಗೆ ಸೋಮವಾರ ಅಂದರೆ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಬೋದು. ಆ ದಿನ ನಾಗರ ಪಂಚಮಿ ಇರುತ್ತೆ. ಪಂಚಮಿ ತಿಥಿಯು ಶುಭವನ್ನೇ ನೀಡಲಿದ್ದು ವಾರವೂ ಶುಭ ಆಗಿರೋದ್ರಿಂದ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು. 19ನೇ ದಿನಾಂಕ ಬುಧವಾರ ತಕ್ಕ ಮಟ್ಟಿಗೆ ಫಲ ದೊರೆಯುವುದಾಗಿರುತ್ತೆ. ಶುಕ್ರವಾರ 21ನೇ ದಿನಾಂಕ ಆಗಿದೆ.
ಅಂದಿನ ಕೆಲಸ ಕಾರ್ಯಗಳಲ್ಲಿ ಬೆಳಿಗ್ಗೆಯಿಂದ ಯಾಕೋ ಏನೋ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇರೋದಿಲ್ಲ, ಮನಸ್ಸು ಯಾಕೋ ನೆಮ್ಮದಿಯಲ್ಲಿರೋದಿಲ್ಲ. ಅಂದರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ, ಆದರೂ ಹಾಗಿರುತ್ತೆ. ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಅನಿಸುತ್ತೆ, ಅಂದರೆ ಶಾಂತವಾಗುತ್ತೆ. ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರೆದು ಕಂಪ್ಲೀಟ್ ಮಾಡುವಂತೆ ಆಗುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ಆ ಫಲಗಳು ದೊರೆಯುತ್ತೆ. ಹಾಗಾಗಿ ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗೆ ಮಾಡಿ, ಶುಕ್ರವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದರಿಂದ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸುತ್ತೆ. ಇನ್ನು ಮೃಗಶಿರ ನಕ್ಷತ್ರದ ಪಾದಗಳು ವೃಷಭ ರಾಶಿಯಲ್ಲಿ ಬರುತ್ತೆ. 16ನೇ ದಿನಾಂಕ ಭಾನುವಾರ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. ಏನು ಅಂದುಕೊಳ್ತೀರಾ, ಏನು ಪ್ರಯತ್ನಿಸ್ತೀರಾ, ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಬೋದು. ಕೆಲಸ ಕಾರ್ಯಗಳನ್ನು ಮಾಡಿ. 18ನೇ ದಿನಾಂಕ ಮಂಗಳವಾರ ಆಗಿರುತ್ತೆ. ಆದರೂ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿಯುವಂತೆ ಆಗುತ್ತೆ. ವೃದ್ಧಿಯ ಫಲ ನಿಮಗೆ ಸಿಗುತ್ತೆ. 20ನೇ ದಿನಾಂಕ ಗುರುವಾರ ಆಗಿರುತ್ತೆ. ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ನೀವು ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. ಮಾಡಲೇಬೇಕಾದ ಕೆಲಸ ಕಾರ್ಯಗಳನ್ನು ಗುರುವಾರ 9 ಗಂಟೆ ನಂತರ ಮತ್ತು ಶುಕ್ರವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮಾಡಿ ಒಳ್ಳೆಯದಾಗುತ್ತೆ. 22ನೇ ದಿನಾಂಕ ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದರಿಂದ ನಿಮ್ಮ ಒಂದು ಮನಸ್ಸು ನೆಮ್ಮದಿಕರವಾದಂತಹ ರಿಸಲ್ಟ್ ಪಡೆದುಕೊಳ್ಳುವುದಕ್ಕೆ ಶಾಂತವಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡುವ ಮನಸ್ಥಿತಿಯು ಸರಿಯಾಗಿರುತ್ತೆ. ಮಧ್ಯಾಹ್ನದ ನಂತರ ಮಾಡಿ. ಇನ್ನು ಮಿಥುನ ರಾಶ್ಯಾಧಿಪತಿ ಗುರುಗ್ರಹದೊಂದಿಗೆ ದ್ವಿತೀಯ ಸ್ಥಾನದಲ್ಲಿ ಸಂಚಾರ. ಸ್ಟ್ರಾಂಗ್ ಮೈಂಡ್ಸೆಟ್, ಧನ ಅಭಿವೃದ್ಧಿಯ ಬಗ್ಗೆ ಸ್ಟ್ರಾಂಗ್ ಮೈಂಡ್ಸೆಟ್ ಇರುತ್ತೆ. ಗುರುವಿನೊಂದಿಗೆ ಸಂಚಾರ ಧನಸ್ಥಾನದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಮಾಡ್ತಾ ಇರೋದ್ರಿಂದ, ಇನ್ನು ರಾಶಿಯಲ್ಲಿ ಷಷ್ಠಾಧಿಪತಿಯಾದಂತಹ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ವಿಪರೀತವಾದಂತಹ ಆತಂಕ ಮತ್ತು ಶೀಘ್ರ ಕೋಪ ಬರುವುದಕ್ಕೆ ಇಲ್ಲಿ ಕಾರಣ ಆಗುತ್ತೆ. ಕೆಲವು ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು, ಇದನ್ನು ತಾಳ್ಮೆಯಿಂದ ನಿಭಾಯಿಸಿ ಒತ್ತಡಗಳಿಗೆ ಹೆಚ್ಚು ಒಳಗಾಗುವಂತೆ ಇಲ್ಲಿ ಕುಜನ ಪ್ರಭಾವ ಆಗ್ತಾ ಇರುತ್ತೆ. ಷಷ್ಠಾಧಿಪತಿಯು ಆಗಿರೋದ್ರಿಂದ ನಿಧಾನವಾಗಿ ತಾಳ್ಮೆಯಿಂದ ಇದ್ದಲ್ಲಿ ಲಾಭ ನಿಮ್ಮದಾಗುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಮಾಡಬೇಕಾಗುತ್ತೆ. ಮೃಗಶಿರ ನಕ್ಷತ್ರದ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತೆ. 16ನೇ ದಿನಾಂಕ ಭಾನುವಾರ ತಕ್ಕ ಮಟ್ಟಿಗೆ ಸಂತೋಷಕರವಾದಂತಹ ರಿಸಲ್ಟನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ ಮಂಗಳವಾರ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತವೆ. ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿಯ ರಿಸಲ್ಟನ್ನು ನೀಡೋದಾಗಿರುತ್ತೆ ಮತ್ತು ಸರಿಯಾಗಿರುತ್ತೆ ಕೆಲಸ ಕಾರ್ಯಗಳು. ಆದರೆ ಮಂಗಳವಾರ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳೇನಿರುತ್ತೆ, ನಿಮ್ಮ ಸಂಪತ್ತನ್ನು ವೃದ್ಧಿಸ್ಕೊಳ್ಬೇಕು ಅಥವಾ ಇನ್ನಿತರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಆ ದಿನ ನಿಮಗೆ ಒಳ್ಳೆಯ ಫಲವನ್ನು ನೀಡೋದಾಗಿರುತ್ತೆ. ಇನ್ನು 20ನೇ ದಿನಾಂಕ ಗುರುವಾರ ಆಗಿರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೂ ತಕ್ಕ ಮಟ್ಟಿಗೆ ನೀವೇನು ಅಂದುಕೊಳ್ತೀರಾ ಆ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಇನ್ನು ಆರಿದ್ರ ನಕ್ಷತ್ರ 16ನೇ ದಿನಾಂಕ ಮತ್ತು 17ನೇ ದಿನಾಂಕ ಭಾನುವಾರ ಸೋಮವಾರ, ಆ 2 ದಿನಗಳ ನಕ್ಷತ್ರಗಳು ನಿಮಗೆ ಸಾಧಾರಣ ಫಲವನ್ನು ನೀಡೋದಾಗಿರುತ್ತೆ. ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಸರಿಯಾದಂತಹ ಪ್ಲ್ಯಾನ್ ಮಾಡಿದರೆ ಸಂತೋಷಕರವಾದಂತಹ ರಿಸಲ್ಟ್ ನಿಮಗೆ ದೊರೆಯುತ್ತೆ. 19ನೇ ದಿನಾಂಕ ಬುಧವಾರ ನಿಮಗೆ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡೋದಾಗಿದ್ದು
ವಾರವು ಶುಭ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ಧಾರಗಳನ್ನು ಹೆಚ್ಚಾಗಿ ಮಾಡೋದ್ರಿಂದ ಒಳ್ಳೆ ಫಲಗಳು ದೊರೆಯುತ್ತೆ. ಇನ್ನು ಶುಕ್ರವಾರ 21ನೇ ದಿನಾಂಕ ಕೆಲಸ ಕಾರ್ಯಗಳು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯೋದಾಗಿರುತ್ತೆ. ಸಾಧಾರಣ ಫಲ. ಇನ್ನು ಪುನರ್ವಸು ನಕ್ಷತ್ರದವರಿಗೆ 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಸಂತೋಷಕರವಾದಂತಹ ರಿಸಲ್ಟ್ ದೊರೆಯುತ್ತೆ. ತಕ್ಕ ಮಟ್ಟಿಗೆ ಅಂದರೆ ಸೋಮವಾರ ಮಂಗಳವಾರ ಆಗಿರುತ್ತೆ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೂ ಬಹುಪಾಲು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಭಿವೃದ್ಧಿಯ ಫಲಗಳು ದೊರೆಯುತ್ತೆ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಮೇಲೆ ಮಾಡೋದ್ರಿಂದ ಸುಲಭವಾಗಿರುತ್ತೆ ಮತ್ತು ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗೋದಿರುತ್ತೆ. ಮಧ್ಯಾಹ್ನದ ನಂತರ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಕಟಕ ರಾಶಿಯವರಿಗೆ, ಕಟಕ ರಾಶಿಯಲ್ಲಿಯೇ ಬುಧಗ್ರಹ ಮತ್ತು ಗುರುಗ್ರಹ ಸಂಚಾರ ಜೀವನಕ್ಕೆ ಬೇಕಾದಂತಹ ಯೋಜನೆಗಳನ್ನು ರೂಪಿಸುವುದಕ್ಕೆ ಇಲ್ಲಿ ಬುಧಗ್ರಹ ನಿಮಗೆ ಬುದ್ಧಿಗ್ರಹವಾಗಿ ಫಲವನ್ನು ನೀಡ್ತಾ ಇದ್ದರೆ, ಯೋಗಕಾರಕ ಗ್ರಹವಾಗಿ ನಿಮಗೆ ಗುರುಗ್ರಹ ಅಭಿವೃದ್ಧಿಯ ಫಲವನ್ನು ನೀಡೋದಾಗಿರುತ್ತೆ. ಬುಧ ಮತ್ತು ಗುರುಗ್ರಹಗಳು ರಾಶಿಯಲ್ಲಿ ಸಂಚರಿಸುವಾಗ ಜೀವನಕ್ಕೆ ಸರಿಯಾದಂತಹ ಮಾರ್ಗಗಳನ್ನು ರೂಪಿಸುವುದಕ್ಕೆ ಒಳ್ಳೆ ಫಲವನ್ನು ಈ ಗ್ರಹಗಳು ನೀಡ್ತಾರೆ. ಆದರೆ ಇತರ ಕೆಲಸ ಕಾರ್ಯಗಳಲ್ಲಿ ಕುಜಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ವಿಪರೀತವಾದಂತಹ ಅಡೆತಡೆಗಳಾಗ್ತಾ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗ್ತಾ ಇರುತ್ತೆ. ಆದರೂ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಪ್ರಯತ್ನಿಸಿ. ಪುನರ್ವಸು ನಕ್ಷತ್ರದ 4ನೇ ಪಾದ ಕಟಕ ರಾಶಿಯಲ್ಲಿ ಬರುತ್ತೆ. 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಸೋಮವಾರ ಮತ್ತು ಮಂಗಳವಾರ ಆಗಿರುತ್ತೆ. ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳು ದೊರೆಯುತ್ತೆ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ನಕ್ಷತ್ರದ ಕಾಲ ಆಗಿರುತ್ತೆ. ಹಾಗಾಗಿ ಶುಕ್ರವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮುಗಿಸಬೇಕಾಗತ್ತೆ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಮೇಲೆ ಮಾಡೋದ್ರಿಂದ ಶೀಘ್ರ ಕೆಲಸ ಕಾರ್ಯಗಳು ಮುಂದುವರಿಯೋದಾಗಿರುತ್ತೆ. ಇನ್ನು ಪುಷ್ಯ ನಕ್ಷತ್ರದವರಿಗೆ 16ನೇ ದಿನಾಂಕ ಶುಭ ಆಗಿರುತ್ತೆ. ಭಾನುವಾರ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ. ಎಫರ್ಟ್ ಹಾಕಿದಲ್ಲಿ ಹೆಚ್ಚು ಕೆಲಸ ಕಾರ್ಯಗಳ ಫಲಗಳನ್ನು ಪಡೆದುಕೊಳ್ಬೋದು. 18ನೇ ದಿನಾಂಕ ಮತ್ತು 19ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲಗಳು ದೊರೆಯೋದಾಗಿರುತ್ತೆ. ಮಂಗಳವಾರ ಮತ್ತು ಬುಧವಾರ ಆಗಿರುತ್ತೆ. 21ನೇ ದಿನಾಂಕ ಶುಕ್ರವಾರ 12 ಗಂಟೆ ನಂತರದಲ್ಲಿ ಉತ್ತಮ ಫಲಗಳನ್ನು ಪಡೆದುಕೊಳ್ಳಬಹುದು. ಮನಸ್ಸು ತಕ್ಕ ಮಟ್ಟಿಗೆ ಶಾಂತವಾಗಿರುತ್ತೆ. ಶನಿವಾರದ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯೋದಾಗಿರುತ್ತೆ. ಈ ಕಾಲಾವಧಿಯಲ್ಲಿ ಕೆಲಸ ಕಾರ್ಯಗಳನ್ನು ಪುಷ್ಯ ನಕ್ಷತ್ರದವರು ಮಾಡಬೇಕಾಗುತ್ತೆ. ಆಶ್ಲೇಷ ನಕ್ಷತ್ರದವರು 17ನೇ ದಿನಾಂಕ ಸೋಮವಾರ ಅತ್ಯಂತ ಶೀಘ್ರ ಶುಭ ಫಲಗಳನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಆ ದಿನದ ಕೆಲಸ ಕಾರ್ಯಗಳು ನಿಮಗೆ ನೆಮ್ಮದಿಯನ್ನು ತರುವಂತಾಗುತ್ತೆ. ಒಳ್ಳೆಯ ದಿನವೂ ಶುಭ ದಿನವೂ ಆಗಿರೋದ್ರಿಂದ ಸೋಮವಾರ ಪಂಚಮಿ ತಿಥಿ ಇರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಬಹುದು. 19ನೇ ದಿನಾಂಕ ಮತ್ತು 20ನೇ ದಿನಾಂಕ ಬುಧವಾರ ಗುರುವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು. ಬುಧವಾರ ಆಗಿಲ್ಲ ಅಂದರೆ ಗುರುವಾರ ಪ್ರಯತ್ನವನ್ನು ಮಾಡಿ. 21ನೇ ದಿನಾಂಕ ಶುಕ್ರವಾರ ಮಾಡಲೇಬೇಕು ಅನ್ನುವಂತಹ ಕೆಲಸ ಕಾರ್ಯಗಳೇನಾದರೂ ಇದ್ದರೆ, ವಾರ ಶುಭ, ವರಮಹಾಲಕ್ಷ್ಮಿ ವ್ರತ ಇದೆ, ಮಾಡಲೇಬೇಕು ಈ ದಿನ ಅಂತ ಅಂದುಕೊಳ್ಳುವಂಥ ಕೆಲಸ ಕಾರ್ಯಗಳು 12 ಗಂಟೆ ಒಳಗಡೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. 22ನೇ ದಿನಾಂಕ ಶನಿವಾರದ ಕೆಲಸ ಕಾರ್ಯಗಳನ್ನು
ಮಧ್ಯಾಹ್ನದ ನಂತರ ನೀವು ಸುಲಭವಾಗಿ ಮಾಡಬಹುದು. ಇನ್ನು ಸಿಂಹರಾಶಿಯವರು ನಿಮ್ಮ ಮನೆ ಸಂಬಂಧಗಳು, ಇನ್ನಿತರ ಉದ್ಯೋಗ ಎಲ್ಲ ವಿಷಯಗಳಲ್ಲಿಯೂ ಜೀವನವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಬಹಳ ಎಫರ್ಟ್ ಹಾಕ್ತಾ ಇದ್ದೀರ, ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರ. ಆದರೂ ಯಾಕೋ ಮನಸ್ಸು ನಿಮಗೆ ನೆಮ್ಮದಿಯಾಗಿಲ್ಲ. ಮಖ ನಕ್ಷತ್ರದಲ್ಲಿ ಸೂರ್ಯ ಸಂಚಾರ, ಕೇತು ಸಂಚಾರ, ಈ 2 ಗ್ರಹಗಳ ಸಂಯೋಗ ರಾಶಿಯಲ್ಲಾಗಿರೋದ್ರಿಂದ ನೀವು ಆಳವಾದ ಯೋಚನೆಗಳಿಂದಲೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಪ್ರಭಾವ ಆಗುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಯಾವುದೇ ಕೆಲಸ ಇದ್ದರೂ ನೀವು ಒಳ್ಳೆಯ ಮನಸ್ಸಿನಿಂದ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಸಿ, ಒಳ್ಳೆಯದೇ ಆಗುತ್ತೆ. ಮಖ ನಕ್ಷತ್ರ ಸಿಂಹರಾಶಿಯಲ್ಲಿ ಬರುತ್ತೆ. 16ನೇ ದಿನಾಂಕ ಸಾಧಾರಣ ಫಲ ದೊರೆಯುವುದಾಗಿರುತ್ತೆ. 18ನೇ ದಿನಾಂಕ ಮಂಗಳವಾರ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ದಿನ ಆಗಿರುತ್ತೆ. ನಕ್ಷತ್ರ ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. ವಾರ ಮಂಗಳವಾರ ಆದರೂ ಇತರ ಕೆಲಸ ಕಾರ್ಯಗಳು ಏನಿರುತ್ತೆ ದಿನನಿತ್ಯ ಮಾಡಬೇಕು, ಅದರಲ್ಲಿ ಶೀಘ್ರವಾಗಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ದಿನಾಂಕ 20 ಮತ್ತು 21 ಮತ್ತು 22 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಗುರುವಾರ ಆಗಿಲ್ಲ ಅಂದರೆ ಶುಕ್ರವಾರ ಮಾಡಿ, ಶುಕ್ರವಾರ ಆಗಿಲ್ಲ ಅಂದರೆ ಶನಿವಾರ ಮಧ್ಯಾಹ್ನದ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ, ತಕ್ಕ ಮಟ್ಟಿಗಾದರೂ ಬಹುಪಾಲು ಏನು ಅಂದ್ಕೋತೀರಾ ಆ ಕೆಲಸ ಕಾರ್ಯಗಳು ಆಗುತ್ತೆ. ಇನ್ನು ಪುಬ್ಬ ನಕ್ಷತ್ರ 17ನೇ ದಿನಾಂಕ ಸೋಮವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. 19ನೇ ದಿನಾಂಕ ಬುಧವಾರ ಹೆಚ್ಚು ಶುಭ ಫಲಗಳನ್ನು ಪಡೆದುಕೊಳ್ಬೋದು. ವಾರವು ಶುಭ ಸಾಧನಾತಾರದಲ್ಲಿ ಚಂದ್ರ ಸಂಚಾರ ಅತ್ಯಂತ ಶುಭ ಫಲವನ್ನು ಪಡೆದುಕೊಳ್ಳುವಂತಹ ದಿನವೂ ಆಗಿರುತ್ತೆ. ಇನ್ನು 21ನೇ ದಿನಾಂಕ ಮಧ್ಯಾಹ್ನ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಶುಕ್ರವಾರ, ಶನಿವಾರವು ತಕ್ಕ ಮಟ್ಟಿಗೆ ನಿಮಗೆ ಫಲವನ್ನು ನೀಡೋದಾಗಿರುತ್ತೆ. ಶುಕ್ರವಾರವೂ ತಕ್ಕ ಮಟ್ಟಿಗೇನೆ, ಮಧ್ಯಾಹ್ನ ನಂತರದಲ್ಲಿ ಕೆಲವು ಕೆಲಸದಲ್ಲಿ ನಿಮಗೆ ಒಳ್ಳೆಯದು ಅನಿಸಿದರೆ ಕೆಲವು ಕೆಲಸ ಆಗದೇ ಇರ್ಬೋದು. ಶನಿವಾರವು ತಕ್ಕ ಮಟ್ಟಿಗೆ ಫಲವನ್ನು ನೀಡೋದಾಗಿರುತ್ತೆ. ಇನ್ನು ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲಿ ಬರುತ್ತೆ. 1ನೇ ಪಾದ 16ನೇ ದಿನಾಂಕ ಭಾನುವಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚಾರ ಅತ್ಯಂತ ಶುಭ ಫಲವನ್ನು ನೀಡೋದಿದ್ದು, ಭಾನುವಾರ ಆದರೂ ಬಹುಪಾಲು ಏನು ಯೋಜನೆಗಳಿರುತ್ತೆ, ಏನು ಮಾತಾಡಬೇಕು ಅಂತ ಅಂದುಕೊಂಡಿರ್ತೀರಾ, ಈ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿ. 18ನೇ ದಿನಾಂಕ ಮಂಗಳವಾರ ಸಾಧಾರಣ ಫಲ ಇರುತ್ತೆ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ 12 ಗಂಟೆವರೆಗೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕಾಗುತ್ತೆ. ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳುವಂತಹ ಕಾಲವೂ ಆಗಿರುತ್ತೆ. ಶುಕ್ರವಾರ ಆಗಿರೋದ್ರಿಂದ ಮಧ್ಯಾಹ್ನದೊಳಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ. ವಾರವೂ ಶುಭ, ಗುರುವಾರವೂ ಶುಭ, ಶುಕ್ರವಾರವೂ ಶುಭ. ಇನ್ನು ಶನಿವಾರ ಮಾಡಲೇಬೇಕು ಅನ್ನುವ ಕೆಲಸ ಕಾರ್ಯಗಳಿದ್ದರೆ ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಅಂದರೆ ನಿಮ್ಮ ನಿರ್ಧಾರ ಮತ್ತು ಮನಸ್ಸು ಸರಿಯಾಗಿರುತ್ತೆ. ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿ ರಾಶ್ಯಾಧಿಪತಿ ಲಾಭಸ್ಥಾನದಲ್ಲಿ ಗುರುವಿನೊಂದಿಗೆ ಸಂಚಾರ ಅತ್ಯಂತ ಒಳ್ಳೆಯ ಲಾಭದ ಫಲಗಳನ್ನು ನೀಡುವಂತಹ ಸ್ಥಾನದಲ್ಲಿ ಗ್ರಹಗಳು ಸಂಚರಿಸ್ತಾ ಇದ್ದಾರೆ. ಆದರೆ ರಾಶಿಯಲ್ಲಿ ನೀಚ ಶುಕ್ರಗ್ರಹ ಸಂಚಾರ ನಿಮ್ಮನ್ನು ಏನೋ ಕೆಲವು ವಿಷಯಗಳಿಂದ ದುರ್ಬಲಗೊಳಿಸುವಂತಹ ವಿಷಯಗಳು ನಡಿಬಹುದು. ಮನಸ್ಸು ಸರಿ ಇಲ್ಲದಂತೆ. ಮತ್ತು ದಶಮ ಸ್ಥಾನದಲ್ಲಿ ಕುಜ ಸಂಚಾರ, ಹಾಗಾಗಿ ಎಫರ್ಟನ್ನು ನೀವು ಹಾಕಲೇಬೇಕಾಗುತ್ತೆ ಉದ್ಯೋಗ ಆದರೂ. ಮತ್ತು ಇಲ್ಲಿ ಶುಕ್ರಗ್ರಹ ರಾಶಿಯಲ್ಲಿಯೇ ನೀಚ ಸಂಚಾರ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಮನಸ್ಸು ಕುಗ್ಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಆಗಬಹುದು. ಯಾವಾಗಲೂ ಉತ್ಸಾಹದಿಂದ ಇರಿ. ಪಾಸಿಟಿವ್ ಆಗಿ ಇರುವುದಕ್ಕೆ ಏನು ನಿಮ್ಮ ಒಂದು ನಿತ್ಯ ಪರಿಹಾರಗಳನ್ನು ಮಾಡ್ಕೊಳ್ತೀರಾ ಅದನ್ನು ಮಾಡ್ಕೊಳ್ಳಿ. ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕದಲ್ಲಿ ನೀವು ಪ್ರಯತ್ನವನ್ನು ಪಡಿ, ಒಳ್ಳೆಯದೇ ಆಗುತ್ತೆ.
ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರುತ್ತೆ. ಉತ್ತರ ನಕ್ಷತ್ರದವರು 16ನೇ ದಿನಾಂಕ ಭಾನುವಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ ಮಂಗಳವಾರ ಆದರೂ ಸಾಧಾರಣ ಫಲವನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. 18ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ನೆಕ್ಸ್ಟ್ ಡೇ ಶುಕ್ರವಾರದ ಮಧ್ಯಾಹ್ನ 12 ಗಂಟೆವರೆಗೂ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮಾಡಿ ಮುಗಿಸಬೇಕಾಗುತ್ತೆ, ಇಲ್ಲವಾದಲ್ಲಿ ಡಿಲೇ ಆಗುತ್ತೆ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದ ಕೆಲಸ ಕಾರ್ಯಗಳನ್ನು 2 ಗಂಟೆ ನಂತರದಲ್ಲಿ ನೀವು ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಫಲಗಳು ದೊರೆಯೋದಾಗಿರುತ್ತೆ. ಕೆಲವು ಕೆಲಸ ಆಗ್ಬೋದು, ಕೆಲವು ಕೆಲಸ ಆಗದೇ ಇರ್ಬೋದು. ಹಸ್ತ ನಕ್ಷತ್ರ 17ನೇ ದಿನಾಂಕ ಸೋಮವಾರ ಆಗಿರುತ್ತೆ. ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡೋದಾಗಿದ್ದು ವಾರವು ಶುಭ ಪಂಚಮಿ ತಿಥಿ ಇರುತ್ತೆ. ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು. 19ನೇ ದಿನಾಂಕ ಬುಧವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. 21ನೇ ದಿನಾಂಕ ಶುಕ್ರವಾರ ಮಧ್ಯಾಹ್ನದ ನಂತರ ಶುಭ ಆಗಿರುತ್ತೆ. ಸಾಧನಾ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಕ್ರವಾರ ಮಧ್ಯಾಹ್ನದ ನಂತರ ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ಫಲಗಳು ದೊರೆಯೋದಾಗಿರುತ್ತೆ. ಹಾಗಾಗಿ ಶುಕ್ರವಾರ ಮಧ್ಯಾಹ್ನದ ನಂತರ ಶೀಘ್ರ ಕೆಲಸ ಕಾರ್ಯಗಳಾಗುತ್ತೆ. ಶನಿವಾರ ಮಧ್ಯಾಹ್ನದೊಳಗೆ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗೋದಿರುತ್ತೆ. ಇನ್ನು ಚಿತ್ತಾ ನಕ್ಷತ್ರ 16ನೇ ದಿನಾಂಕ ಭಾನುವಾರ ತಕ್ಕ ಮಟ್ಟಿಗೆ ಸಂತೋಷಕರವಾದಂತಹ ರಿಸಲ್ಟ್ ನಿಮಗೆ ದೊರೆಯೋದಾಗಿರುತ್ತೆ. 18ನೇ ದಿನಾಂಕ ಮಂಗಳವಾರ ಕೆಲಸ ಕಾರ್ಯಗಳು ಶೀಘ್ರ ಆಗುತ್ತೆ. ಸಂಪತ್ತು ವೃದ್ಧಿಯಾಗುವಂತಹ ಫಲಗಳು ದೊರೆಯುತ್ತೆ. ಮಂಗಳವಾರ ಆದರೂ ಅಂದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ರಿಸಲ್ಟ್ ದೊರೆಯೋದಾಗಿರುತ್ತೆ. 20ನೇ ದಿನಾಂಕ ಗುರುವಾರ ಬೆಳಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಕಾರ್ಯಾನುಕೂಲ ಆಗುತ್ತೆ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ನೀಚ ಸ್ಥಾನದಲ್ಲಿ ಸಂಚಾರ. ಯಾಕೋ ಏನು ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತಾ ಇಲ್ಲ. ರಾಶ್ಯಾಧಿಪತಿ 12ನೇ ಸ್ಥಾನವೇ ನಷ್ಟ ಸ್ಥಾನದಲ್ಲಿ ಸಂಚಾರ. ಆರೋಗ್ಯ ಸಮಸ್ಯೆಗಳು, ಕೆಲಸ ಕಾರ್ಯಗಳ ಒತ್ತಡಗಳು, ಕೆಲಸ ಕಾರ್ಯಗಳನ್ನು ಹೆಚ್ಚು ಮಾಡಬೇಕು ಅಂದರೆ ನಿಮಗೆ ಎನರ್ಜಿ ಬೇಕು. ಆ ಎನರ್ಜಿ ಡೌನ್ ಆದಂತೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಆದರೂ ನಿಮಗೆ ಆ ದಿನದ ಒಂದು ಎನರ್ಜಿ ಕ್ರಿಯೇಟ್ ಹೇಗೆ ಮಾಡಿಕೊಳ್ಬೇಕು ನಿತ್ಯ ಪರಿಹಾರಗಳಲ್ಲಿ ಅದನ್ನು ಮಾಡ್ಕೊಳ್ಳಿ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಆರೋಗ್ಯ ರಕ್ಷೆ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ತುಲಾರಾಶಿಯಲ್ಲಿ ಬರುತ್ತೆ. ತುಲಾರಾಶಿಯಲ್ಲಿ 16ನೇ ದಿನಾಂಕ ಭಾನುವಾರ ತಕ್ಕ ಮಟ್ಟಿಗೆ ಚಿತ್ತಾ ನಕ್ಷತ್ರದವರಿಗೆ ಫಲ ದೊರೆಯೋದಾಗಿರುತ್ತೆ. ಸಂತೋಷವಾದ ರಿಸಲ್ಟ್ ದೊರೆಯುತ್ತೆ ಪ್ರಯತ್ನವನ್ನು ಮಾಡಿದಲ್ಲಿ. 18ನೇ ದಿನಾಂಕ ಮಂಗಳವಾರ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ, ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. ಹಾಗಾಗಿ ಪ್ರಯತ್ನವನ್ನು ಈ ಕಾಲಾವಧಿಯಲ್ಲಿ ಮಾಡಿ. 22ನೇ ದಿನಾಂಕ ಶುಕ್ರವಾರದ ಕೆಲಸ 22ನೇ ದಿನಾಂಕ ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನ ನಂತರ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಇನ್ನು ಸ್ವಾತಿ ನಕ್ಷತ್ರ, ಸ್ವಾತಿ ನಕ್ಷತ್ರದವರಿಗೆ ಭಾನುವಾರ ಮತ್ತು ಸೋಮವಾರ ಈ ಎರಡೂ ದಿನಾಂಕಗಳು ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. ಆದರೂ ಮನಸ್ಸು ನಿಮಗೆ ಆತಂಕ ಒತ್ತಡಕ್ಕೆ ಒಳಗಾಗುವಂತೆ ನಿರ್ಮಾಣ ಆಗುತ್ತೆ. ಏಕೆಂದರೆ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿ ಸಂಚಾರ ಮತ್ತು ಆ ನಕ್ಷತ್ರಗಳು 12ನೇ ಸ್ಥಾನದಲ್ಲಿಯೇ ಇರೋದರಿಂದ ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರಗಳು ಮನಸ್ಸು ಸ್ವಲ್ಪ ನಿಮಗೆ ಅಷ್ಟು ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಇರೋದಿಲ್ಲ. ಆದರೂ ಶಾಂತವಾಗಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಸರಿಯಾದ ಯೋಜನೆಗಳನ್ನು ಮಾಡಿ. 19ನೇ ದಿನಾಂಕ ಸಂಪತ್ತಾರಾ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಸ್ವಾತಿ ನಕ್ಷತ್ರದವರಿಗೆ ಅತ್ಯಂತ ಶುಭ ಫಲಗಳು ದೊರೆಯುವುದಾಗಿರುತ್ತೆ. ಇನ್ನು ಶುಕ್ರವಾರ 21ನೇ ದಿನಾಂಕ
ನಿಮ್ಮ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಶನಿವಾರ ಮಧ್ಯಾಹ್ನದೊಳಗೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದವರು 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಸೋಮವಾರ ಮಂಗಳವಾರ ಸಾಧಾರಣ ಫಲಗಳನ್ನು ಪಡೆದುಕೊಳ್ಳುವುದಾಗಿರುತ್ತೆ. ಗುರುವಾರ 20ನೇ ದಿನಾಂಕ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳುವ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸ್ತಾರೆ. ಹಾಗಾಗಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಮೇಲೆ ಮಾಡಿ ಸುಲಭ ಆಗುತ್ತೆ. ತಕ್ಕ ಮಟ್ಟಿಗೆ ನಿಮಗೆ ಅನುಕೂಲ ಆಗಬಹುದು. ಈ ರೀತಿ ತುಲಾರಾಶಿಯವರಿಗೆ ನಕ್ಷತ್ರಗಳು ಮತ್ತು ದಿನಾಂಕಗಳು ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶ್ಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ, ರಾಹು ನಕ್ಷತ್ರದಲ್ಲಿ ಸಂಚಾರ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾಕೋ ಏನೋ ನಿಮಗೆ ಹೆಚ್ಚಿನ ಒತ್ತಡ ಅನ್ನಿಸ್ತಾ ಇರುತ್ತೆ ಮತ್ತು ಆತಂಕ ಭಯಕ್ಕೆ ಒಳಗಾಗಿಯೇ ಯಾವಾಗಲೂ ನಿಮ್ಮ ಮನಸ್ಥಿತಿ ಇರುವಂತೆ ಅನ್ನಿಸ್ತಾ ಇರುತ್ತೆ. ಆದರೂ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳಿಗೆ ನಾನು ತಿಳಿಸುವಂತಹ ದಿನಾಂಕಗಳನ್ನು ಆಯ್ಕೆ ಮಾಡಿಕೊಂಡು ಮಾಡೋದ್ರಿಂದ ಕಾರ್ಯಾನುಕೂಲಗಳು ಆಗುತ್ತೆ. ಆರೋಗ್ಯದ ರಕ್ಷೆ ಆಗಬೇಕಾಗತ್ತೆ. ಯಾವಾಗಲೂ ತಾಳ್ಮೆಯಿಂದ ಇರುವಂತೆ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಸೋಮವಾರ ಮಂಗಳವಾರ ಸಾಧಾರಣ ಫಲ ದೊರೆಯುವುದಾಗಿರುತ್ತೆ. 20ನೇ ದಿನಾಂಕ ಗುರುವಾರ ಬೆಳಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ಶುಭ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡುವುದಾಗಿದ್ದು, ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಗುರುವಾರ 9 ಗಂಟೆ ನಂತರ ಮತ್ತು ಶುಕ್ರವಾರ ಮಧ್ಯಾಹ್ನದೊಳಗೆ ಮಾಡೋದರಿಂದ ಒಳ್ಳೆಯದಾಗುತ್ತೆ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದ ಕೆಲಸ ಕಾರ್ಯಗಳಿದ್ದರೆ ಮಧ್ಯಾಹ್ನದ ನಂತರ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಅನುರಾಧ ನಕ್ಷತ್ರದವರಿಗೆ 16ನೇ ದಿನಾಂಕ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಭಾನುವಾರ ಆದರೂ ಅಂದಿನ ದಿನದ ಕೆಲಸ ಕಾರ್ಯಗಳು ಆಗುತ್ತೆ. ಏಕೆಂದರೆ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸ್ತಾರೆ. 18ನೇ ದಿನಾಂಕ ಮತ್ತು 19ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಮಂಗಳವಾರ ಮತ್ತು ಬುಧವಾರ ಈ ಎರಡೂ ದಿನಾಂಕಗಳು ನಿಮ್ಮ ಕೆಲಸ ಕಾರ್ಯಗಳು ಆಗುವಂತೆ ಇರುತ್ತೆ. ಇನ್ನು 21ನೇ ದಿನಾಂಕ ಶುಕ್ರವಾರ 12 ಗಂಟೆ ನಂತರದಲ್ಲಿ ಉತ್ತಮ ಫಲಗಳು ದೊರೆಯೋದಾಗಿರುತ್ತೆ. ಮನಸ್ಸು ತಕ್ಕ ಮಟ್ಟಿಗೆ ಶಾಂತವಾಗಿರುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ಫಲಗಳನ್ನು ಪಡೆದುಕೊಳ್ತೀರ. ಇನ್ನು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದವರಿಗೆ 17ನೇ ದಿನಾಂಕ ಸೋಮವಾರ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ನಕ್ಷತ್ರದಲ್ಲಿ ಚಂದ್ರ ಸಂಚಾರ, ಶೀಘ್ರ ಕೆಲಸ ಕಾರ್ಯಗಳು ಆಗುತ್ತೆ. 19ನೇ ದಿನಾಂಕ ಮತ್ತು 20ನೇ ದಿನಾಂಕ ಬುಧವಾರ ಮತ್ತು ಗುರುವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. 21ನೇ ದಿನಾಂಕ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡುವವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಲೇಬೇಕಾದ ಕೆಲಸ ಕಾರ್ಯಗಳು ಇದ್ದರೆ 12 ಗಂಟೆ ಒಳಗಡೆ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ. ಇನ್ನು 22ನೇ ದಿನಾಂಕ ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ. ಧನಸ್ಸು ರಾಶಿಯವರಿಗೆ. ಧನಸ್ಸು ರಾಶಿ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ, ಯಶಸ್ಸಿಗಾಗಿ ಬಹಳ ಪ್ರಯತ್ನವನ್ನು ಪಡುವಂತೆ ಮತ್ತು ಸಪ್ತಮದಲ್ಲಿ ಕುಜಗ್ರಹ ಸಂಚಾರ, ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಯೋಚನೆ ನಿಮಗಿರುತ್ತೆ. ಶಾಂತವಾಗಿದ್ದು ಸರಿಯಾದ ಯೋಜನೆಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಈ ವಾರದಲ್ಲಿ ದಶಮಾಧಿಪತಿಯಾದಂತಹ ಬುಧಗ್ರಹವು ಅಷ್ಟಮದಲ್ಲೇ ಸಂಚರಿಸ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳು ಬಹಳ ಒಂದು ಸ್ಟ್ರೆಸ್ಗೆ ಒಳಗಾಗುವಂತೆ ಮಾಡ್ತಾ ಇರುತ್ತೆ. ಆದರೂ ತಾಳ್ಮೆಯಿಂದ ಇದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕಾಗತ್ತೆ. ಈಗ ಈ ದಿನ ನಮಗೆ ಶುಭ ಇಲ್ಲ ಅಂದರೆ ಅಂದಿನ ಕೆಲಸ ಕಾರ್ಯಗಳನ್ನು ಮಾಡದೇ ಇರೋಕ್ಕಾಗಲ್ಲ, ಮಾಡಬೇಕಾಗತ್ತೆ. ಹಾಗೆ ಮನಸ್ಸು ಸ್ವಲ್ಪ ಗಲಿಬಿಲಿಗೊಳ್ಳುವಂತೆ
ವಿಪರೀತ ಸ್ಟ್ರೆಸ್ಗೆ ಒಳಗಾಗುವಂತೆ ಆಗ್ತಾ ಇರುತ್ತೆ. ಆದರೂ ಮುಖ್ಯ ಯೋಜನೆಗಳನ್ನು ನಾನು ತಿಳಿಸುವ ದಿನಾಂಕಗಳಲ್ಲಿ ಮಾಡಿ ಒಳ್ಳೆಯದಾಗತ್ತೆ. ಮೂಲಾ ನಕ್ಷತ್ರದವರು ದಿನಾಂಕ 16ನೇ ದಿನಾಂಕ ಸಾಧಾರಣ ಫಲಗಳನ್ನು ಪಡೆದುಕೊಳ್ತೀರ. ಭಾನುವಾರ 18ನೇ ದಿನಾಂಕ ಮಂಗಳವಾರ ಆದರೂ ಅಂದಿನ ಕೆಲಸ ಕಾರ್ಯಗಳು, ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ. ವಾರ ಶುಭ ಇಲ್ಲ ಅಂದರೂ ಕೆಲಸ ಕಾರ್ಯಗಳಾಗುತ್ತೆ. ದಿನಾಂಕ 20 ಮತ್ತು 21 ಮತ್ತು 22ನೇ ದಿನಾಂಕವು ಮಧ್ಯಾಹ್ನದವರೆಗೆ, ಶನಿವಾರ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಆಗೋದಿರುತ್ತೆ. ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮಾಡಿ ಈ ದಿನಗಳಲ್ಲಿ ಮುಗಿಸ್ಬೇಕಾಗತ್ತೆ. ಇನ್ನು ಪೂರ್ವಾಷಾಢ ನಕ್ಷತ್ರದವರಿಗೆ 17ನೇ ದಿನಾಂಕ ಸೋಮವಾರ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗೋದಿರುತ್ತೆ. 19ನೇ ದಿನಾಂಕ ಬುಧವಾರ ಆದರೂ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ವಾರವು ಶುಭ ಮತ್ತು ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. 21ನೇ ದಿನಾಂಕ ಮಧ್ಯಾಹ್ನದ ನಂತರ ಮತ್ತು ಶನಿವಾರವು ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. ಉತ್ತರಾಷಾಢ ನಕ್ಷತ್ರದವರಿಗೆ 16ನೇ ದಿನಾಂಕ ಭಾನುವಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. 18ನೇ ದಿನಾಂಕ ಮಂಗಳವಾರ ಆದರೂ ಸಾಧಾರಣ ಫಲಗಳನ್ನು ಪಡೆದುಕೊಳ್ತೀರಾ. 20ನೇ ದಿನಾಂಕ ಗುರುವಾರ, ವಾರವು ಶುಭ. ಬೆಳಿಗ್ಗೆ 9 ಗಂಟೆಯಿಂದ ನೆಕ್ಸ್ಟ್ ಡೇ ಶುಕ್ರವಾರ 12 ಗಂಟೆವರೆಗೂ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ನೀಡೋದಾಗಿರುತ್ತೆ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದ ಕೆಲಸ ಕಾರ್ಯಗಳು ಇದ್ದರೆ ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶ್ಯಾಧಿಪತಿ ವಕ್ರ ಸಂಚಾರ ನಿಮ್ಮ ರಾಶಿಯನ್ನು ಬುಧಗ್ರಹ ಮತ್ತು ಗುರುಗ್ರಹ ವೀಕ್ಷಿಸೋದ್ರಿಂದ ಸರಿಯಾದಂತಹ ಯೋಜನೆಗಳನ್ನು ಮಾಡ್ತೀರಾ. ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳುವುದು, ಬುದ್ಧಿವಂತಿಕೆಯಿಂದ ಸರಿಯಾಗಿ ಯೋಚಿಸುವುದನ್ನು ಮಾಡ್ತೀರಾ. ಯಾಕೆಂದರೆ ಬುಧಗ್ರಹ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಮಕರ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರದವರಿಗೆ 16ನೇ ದಿನಾಂಕ ಭಾನುವಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡೋದಾಗಿದ್ದು, 18ನೇ ದಿನಾಂಕ ಮಂಗಳವಾರ ಸಾಧಾರಣ ಫಲವನ್ನು ಪಡೆದುಕೊಳ್ಳೋದಾಗಿರುತ್ತೆ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ನೆಕ್ಸ್ಟ್ ಡೇ ಶುಕ್ರವಾರ ಮಧ್ಯಾಹ್ನದವರೆಗೂ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮಧ್ಯಾಹ್ನ 2 ಗಂಟೆ ನಂತರದಲ್ಲಿ ಮುಂದುವರಿಯೋದಾಗಿರುತ್ತೆ. ಪ್ರಯತ್ನವನ್ನು ಮಾಡಿ. ಇನ್ನು ಹಸ್ತ ನಕ್ಷತ್ರದವರಿಗೆ 17ನೇ ದಿನಾಂಕ ಸೋಮವಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡಲಿದ್ದು, ಪಂಚಮಿ ತಿಥಿ, ವಾರವು ಶುಭ. ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. 19ನೇ ದಿನಾಂಕ ಬುಧವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗೋದಿರುತ್ತೆ. 21ನೇ ದಿನಾಂಕ ಶುಕ್ರವಾರ ಮಧ್ಯಾಹ್ನದ ನಂತರ ಚಂದ್ರ ಶುಭ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಮಧ್ಯಾಹ್ನದ ನಂತರ ನಿಮಗೆ ಮನಸ್ಸು ಸಮಾಧಾನ ಅನಿಸ್ತಾ ಇರುತ್ತೆ, ಕೆಲಸ ಕಾರ್ಯಗಳಾಗುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ಈ ಒಂದು ನಕ್ಷತ್ರ ಮುಂದುವರಿಯುತ್ತೆ. ಹಾಗಾಗಿ ಒಳ್ಳೆ ಫಲಗಳನ್ನು ಶನಿವಾರವೂ ಮಧ್ಯಾಹ್ನದ ಒಳಗಡೆ ಪಡೆದುಕೊಳ್ತೀರ. ಇನ್ನು ಧನಿಷ್ಠ ನಕ್ಷತ್ರ 16ನೇ ದಿನಾಂಕ ಭಾನುವಾರ ತಕ್ಕ ಮಟ್ಟಿಗೆ ಸಂತೋಷಕರವಾದಂಥ ರಿಸಲ್ಟ್ ದೊರೆಯುತ್ತೆ. 18ನೇ ದಿನಾಂಕ ಮಂಗಳವಾರ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುತ್ತೆ. ಮಂಗಳವಾರ ಆದರೂ ಕೆಲಸ ಕಾರ್ಯಗಳಲ್ಲಿ ವೃದ್ಧಿಯ ಫಲವನ್ನು ಪಡೆದುಕೊಳ್ತೀರಾ. 20 ಗುರುವಾರ ಆಗಿರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ನಿಮಗೆ ಒಳ್ಳೆ ಫಲ ದೊರೆಯೋದಾಗಿರುತ್ತೆ ತಕ್ಕ ಮಟ್ಟಿಗೆ. ಶನಿವಾರ 22ನೇ ದಿನಾಂಕ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅಂತ ಇದ್ದರೆ ಮಧ್ಯಾಹ್ನದ ನಂತರ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ವಕ್ರ ಸಂಚಾರ, ಕುಟುಂಬ, ಹಣ ಇವೆಲ್ಲದರ ಬಗ್ಗೆ ಸ್ಟ್ರಾಂಗ್ ಆಗಿ ಯೋಚಿಸುವಂತೆ ಇಲ್ಲಿ ನಿಮಗೆ ಚಿಂತೆಗೆ ಒಳಪಡಿಸಿರುತ್ತೆ. ಏಕೆಂದರೆ
ದ್ವಿತೀಯ ಸ್ಥಾನದಲ್ಲಿ ಶನಿ ವಕ್ರ ಸಂಚಾರ. ಯಾಕೋ ಏನೋ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ರಿಲೇಷನ್ಶಿಪ್ ಸಂಬಂಧಗಳು ಸಮಸ್ಯೆಗಳಲ್ಲಿರುತ್ತೆ. ಆದರೂ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾಗತ್ತೆ. ಜೀವನವನ್ನು ಮುಂದುವರಿಸಲೇಬೇಕು. ಹಾಗಾಗಿ ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯದ ರಕ್ಷೆಯನ್ನು ಮಾಡಿಕೊಳ್ಳಿ. ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿಯೂ ಬರುತ್ತೆ. ಧನಿಷ್ಠ ನಕ್ಷತ್ರದವರು 16ನೇ ದಿನಾಂಕ ಭಾನುವಾರ ತಕ್ಕ ಮಟ್ಟಿಗೆ ಫಲಗಳನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ ಮಂಗಳವಾರ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುತ್ತೆ. ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡ್ತಾರೆ. ಆದರೆ ವಾರ ಮಂಗಳವಾರ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ತಕ್ಕ ಮಟ್ಟಿಗೆ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. 22ನೇ ದಿನಾಂಕ ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಶತಾಭಿಷ ನಕ್ಷತ್ರದವರು 16ನೇ ದಿನಾಂಕ ಮತ್ತು 17ನೇ ದಿನಾಂಕ ಭಾನುವಾರ ಮತ್ತು ಸೋಮವಾರ ಸಾಧಾರಣ ಫಲಗಳನ್ನು ಪಡೆದುಕೊಳ್ತೀರ. ಏನೇನು ಅಂದ್ಕೊಂಡಿರ್ತೀರ ತಕ್ಕ ಮಟ್ಟಿಗೆ ಕೆಲಸ ಆಗುತ್ತೆ. 19ನೇ ದಿನಾಂಕ ಬುಧವಾರ ವಾರ ಶುಭ. ಆ ನಕ್ಷತ್ರವು ಶುಭ ಫಲವನ್ನು ನೀಡೋದಾಗಿರುತ್ತೆ ಅಂದಿನ ದಿನ. ಹಾಗಾಗಿ ವೃದ್ಧಿಯ ಫಲ. ಶುಕ್ರವಾರ 21ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಶನಿವಾರ ಮಧ್ಯಾಹ್ನದವರೆಗೆ. ಇನ್ನು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಬರುತ್ತೆ. 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಸೋಮವಾರ ಮಂಗಳವಾರ ಸಾಧಾರಣ ಫಲವನ್ನು ಪಡೆದುಕೊಳ್ತೀರ. 20ನೇ ದಿನಾಂಕ ಗುರುವಾರ ಆಗಿರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ಅತ್ಯಂತ ಶುಭ ಫಲವನ್ನು ಪಡೆದುಕೊಳ್ಳುವಂತಹ ನಕ್ಷತ್ರ ಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. 22ನೇ ದಿನಾಂಕ ನೀವು ಮಾಡಲೇಬೇಕು ಅಂತ ಏನಾದರೂ ಕೆಲಸ ಇದ್ದರೆ ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸುಲಭ ಅನಿಸುತ್ತೆ ಮತ್ತು ಶೀಘ್ರ ಆಗ್ಬೋದು, ಅನುಕೂಲ ಆಗ್ಬೋದು. ಈ ರೀತಿ ಕುಂಭರಾಶಿಯವರಿಗೆ ದಿನಾಂಕಗಳಿದೆ. ಇನ್ನು ಮೀನ ರಾಶಿಯಲ್ಲಿ ವಕ್ರ ಶನಿ ಸಂಚಾರ. ನಿಮಗೇನೇ ಚಿಂತೆಗಳು ಇದ್ದರೂ ಪಂಚಮ ಸ್ಥಾನದಲ್ಲಿ ಗುರು ಮತ್ತು ಬುಧ ಗ್ರಹಗಳ ಸಂಚಾರ ಸರಿಯಾದಂತಹ ಯೋಜನೆಗಳನ್ನು ಮಾಡುವುದಕ್ಕೆ ಈ ಗ್ರಹಗಳು ಪ್ರಭಾವ ಆಗ್ತಾ ಇದೆ. ಆದರೆ ಆರೋಗ್ಯ ರಕ್ಷೆ ಆಗಬೇಕು, ಮನಸ್ಸಿನ ಆರೋಗ್ಯವು ರಕ್ಷೆ ಆಗಬೇಕು. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಇದ್ದರೆ ಅದನ್ನು ಮಾಡೋದ್ರಿಂದ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರ. ಪೂರ್ವಭಾದ್ರ ನಕ್ಷತ್ರ ಮೀನ ರಾಶಿಯಲ್ಲಿ ಬರುತ್ತೆ. 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಸೋಮವಾರ ಮತ್ತು ಮಂಗಳವಾರ ಆಗಿರುತ್ತೆ. ಆ ದಿನ ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. 20ನೇ ದಿನಾಂಕ ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ಹೆಚ್ಚಿನ ಒಳ್ಳೆ ಫಲವನ್ನು ಪಡೆದುಕೊಳ್ಳುವ ನಕ್ಷತ್ರ ಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ವೃದ್ಧಿಯ ಫಲ ದೊರೆಯುತ್ತೆ. 22ನೇ ದಿನಾಂಕ ಶನಿವಾರ ಮಾಡಲೇಬೇಕಾದಂತಹ ನಿಮ್ಮ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡಿ ಒಳ್ಳೆಯದಾಗುತ್ತೆ. ಅನುಕೂಲದ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಇನ್ನು ಉತ್ತರ ಭಾದ್ರ ನಕ್ಷತ್ರದವರಿಗೆ 16ನೇ ದಿನಾಂಕ ಶುಭ. ಭಾನುವಾರ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ, ಒಳ್ಳೆ ರಿಸಲ್ಟನ್ನು ನಿಮಗೆ ತಂದು ಕೊಡುತ್ತೆ. ಇನ್ನು 18ನೇ ದಿನಾಂಕ ಮತ್ತು 19ನೇ ದಿನಾಂಕ ತಕ್ಕ ಮಟ್ಟಿಗೆ ಮಂಗಳವಾರ ಬುಧವಾರ ಪಡೆದುಕೊಳ್ಳೋದಾಗಿರುತ್ತೆ. 21ನೇ ದಿನಾಂಕ ಶುಕ್ರವಾರ 12 ಗಂಟೆ ನಂತರದಲ್ಲಿ ಉತ್ತಮವಾದಂತಹ ಫಲ ಪಡೆದುಕೊಳ್ಬೋದು. ಮನಸ್ಸು ಶಾಂತವಾಗಿರುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ಅಂದಿನ ಅಂದರೆ ಶುಕ್ರವಾರ 12 ಗಂಟೆ ನಂತರ ಆರಂಭ ಆಗೋ ನಕ್ಷತ್ರ ಶನಿವಾರ ಮಧ್ಯಾಹ್ನದವರೆಗೂ ಇರುತ್ತೆ. ಹಾಗಾಗಿ ಆ ಕಾಲಾವಧಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ. ಇನ್ನು ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರ
17ನೇ ದಿನಾಂಕ ಸೋಮವಾರ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಶೀಘ್ರ ಕೆಲಸ ಕಾರ್ಯಗಳು ಆಗುತ್ತೆ. ಪ್ರಯತ್ನವನ್ನು ಮಾಡಿ. ಸೋಮವಾರ ಪಂಚಮಿ ತಿಥಿಯೂ ಇದೆ, ಒಳ್ಳೆಯದೇ ಆಗುತ್ತೆ. ಇನ್ನು 19ನೇ ದಿನಾಂಕ ಬುಧವಾರ ಗುರುವಾರ, ಅಂದರೆ 19ನೇ ದಿನಾಂಕ ಮತ್ತು 20ನೇ ದಿನಾಂಕ ಬುಧವಾರ ಗುರುವಾರ, ಈ ಎರಡೂ ದಿನಾಂಕಗಳು ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. 21ನೇ ದಿನಾಂಕ ಶುಕ್ರವಾರ ಮಾಡಲೇಬೇಕು ಅನ್ನುವ ಕೆಲಸ ಕಾರ್ಯಗಳನ್ನು 12 ಗಂಟೆ ಒಳಗಡೆ ಮಾಡಿ ಮುಗಿಸೋದ್ರಿಂದ ಏನೋ ಒಂದಷ್ಟು ನೆಮ್ಮದಿ ಅನ್ನಿಸುವಂತೆ ಆಗುತ್ತೆ. ಇನ್ನು 22ನೇ ದಿನಾಂಕ ಶನಿವಾರದ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡಿ ಸುಲಭ ಆಗುತ್ತೆ. ಈ ರೀತಿ ದಿನಾಂಕಗಳನ್ನು ತಿಳಿಸಿದ್ದೇನೆ. ಇನ್ನು ತಯಾರಿಯನ್ನು ನೀವು ಮಾಡಿಕೊಳ್ಬೇಕು. ಏನು ಮಾಡಬೇಕು, ಹೇಗೆ ಎಫರ್ಟ್ ಹಾಕಬೇಕು ಅನ್ನುವಂತೆ ವಿಶ್ವಶಕ್ತಿಯಲ್ಲಿ ಸರ್ವಕಾಲದಲ್ಲಿಯೂ ಪ್ರಾರ್ಥನೆ ಮಾಡೋದರಿಂದ, ನಿಮ್ಮ ಪ್ರಯತ್ನವನ್ನು ಹೆಚ್ಚಾಗಿ ಹಾಕೋದ್ರಿಂದ, ಬುದ್ಧಿವಂತಿಕೆಯಿಂದ ಮುಂದುವರಿಯೋದ್ರಿಂದ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು. ಈ ದಿನಾಂಕಗಳನ್ನು ನಾನು ತಿಳಿಸಿದ್ರು, ಅದರೊಳಗೆಯೂ ಇನ್ನೂ ಹೆಚ್ಚಿನ ವಿಷಯಗಳಿದೆ. ಅಂದರೆ ಲಗ್ನವೂ ಬರುತ್ತೆ. ಯಾವ ಲಗ್ನದಲ್ಲಿ ಹೇಗೆ ಮಾತಾಡಿದರೆ ನಿಮಗೆ ಕಾರ್ಯಾನುಕೂಲ ಆಗುತ್ತೆ ಅನ್ನೋದಿದೆ ನೋಡಿ. ಇವೆಲ್ಲವನ್ನು ತಿಳಿಸ್ಬೇಕು ಅಂದರೆ ಬಹಳ ನಮಗೆ ತಾಳ್ಮೆ ಬೇಕಾಗುತ್ತೆ, ಬುದ್ಧಿವಂತಿಕೆ ಬೇಕಾಗುತ್ತೆ. ಹಾಗೆ ನಾವು ಅಂದರೆ ಇದನ್ನು ತಿಳಿಸುವಾಗ ನೋಡಿ, 27 ನಕ್ಷತ್ರದವರೆಗೂ ಈ ಒಂದು ವಾರದಲ್ಲಿ ಇರುವಂತಹ ವಿಷಯವನ್ನೆಲ್ಲ ತಿಳಿದು ದಿನಾಂಕಗಳನ್ನೆಲ್ಲ ನಾನು ಕೊಡ್ತಾ ಇದ್ದೇನೆ. ಅಂದರೆ ಇದರಲ್ಲಿ ನನ್ನ ಎಫರ್ಟನ್ನು ನೀವು ತಿಳಿಬೋದು ಎಷ್ಟಿದೆ ಅಂತಂದರೆ ನೋಡಿ, ತಪ್ಪಾಗಿ ನಾನೆಲ್ಲೂ ತಿಳಿಸ್ತಾ ಇಲ್ಲ, ಆಧಾರಿತವಾಗಿ ಸರಿಯಾಗಿ ತಿಳಿಸ್ತಾ ಇದ್ದೀನಿ. ಮತ್ತು ನನ್ನ ಪ್ರಜ್ಞೆ ಸರಿಯಾಗಿದೆ. ಆ ಒಂದು ಏನು ತಿಳಿಸ್ತಾ ಇದ್ದೀನಿ ಆ ವಿಷಯಗಳ ಬಗ್ಗೆಯೇ ನನ್ನ ಗಮನ ಸರಿ ಇದೆ. ನನ್ನ ಗಮನ ಎಲ್ಲೆಲ್ಲೂ ಇಲ್ಲ ಮತ್ತು ದೃಷ್ಟಿಯೂ ಸರಿ ಇದೆ. ಸರಿಯಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ನಿಮಗೇನಾದರೂ ಅನ್ನಿಸಿದರೆ, ಏನಾದರೂ ನಿಮ್ಮ ಅನಿಸಿಕೆಗಳು ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ನಿಮ್ಗೆ ಅನುಕೂಲ ಆಗ್ತಾ ಇದ್ದರೆ, ಏನಾಗ್ತಾ ಇದೆ ಅದನ್ನು ನನಗೆ ತಿಳಿಸಿ. ನೆಕ್ಸ್ಟ್ ಟೈಮಲ್ಲಿ ನಾನು ಏನು ಮಾಡಬಹುದು, ಅದಕ್ಕೇನು ಆ್ಯಡ್ ಮಾಡಬಹುದು ಅನ್ನೋದನ್ನು ನಾನು ಅಲ್ಲಿ ತಿಳಿಸೋದಕ್ಕೆ ನನಗೆ ಸುಲಭವಾಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ನಿಮ್ಮ ಸೌಭಾಗ್ಯವೇ ನನ್ನ ಸೌಭಾಗ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.